ಫ್ರೆಂಡ್ಸ್. ಸೊ ಇವತ್ತು ನಮ್ಮದು 2ನೇ ದಿನ ಕೇರಳ ಟ್ರಿಪ್ಪಲ್ಲಿ. ಫಸ್ಟ್ ಡೇ ನೈಟ್ ನಾವು ಯಾವ ರೆಸಾರ್ಟಲ್ಲಿ ಸ್ಟೇ ಆಗಿದ್ದೇವೆ, ಹೇಗಿದೆ ರೆಸಾರ್ಟ್ ಎಲ್ಲ ತೋರಿಸ್ತೀನಿ. ನೋಡಿ ಪಲಾವೆಲ್ಲ ಅಲ್ಲ ಇದು. ಏನು ಹೇಳೋದು? ಅದೇ ಸರ್. ಹೌದಾ? ಓ ಇದೆಲ್ಲಿಂದ ಸಿಕ್ತು? ಇದೆಯಾ? ನನ್ನ ಗಂಡ ಇದು ತಂದು ಕೊಟ್ಟಿದ್ದಾರೆ, ಬಟ್ ಇದರ ಮರ ಎಲ್ಲಿ ಉಂಟು ಅಂತ ಹುಡುಕಿಕೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲ ಪಾರ್ಕಿಂಗ್ ಹತ್ರ ಇದೆ ಅಂತ ಹೇಳಿದರು. ನಮ್ದು NRI ಬ್ರೋ ರೆಡಿ ಆಗ್ತಿದ್ದಾರೆ ನೋಡಿ. NRI boy came last with with coat, foreign jacket. ಸೊ ನಾವು ಅಲ್ಲಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಇಲ್ಲಿ ಸರ್ವ್ ಮಾಡ್ತಾರೆ. ಹಾಗೆ ಬ್ರೇಕ್ಫಾಸ್ಟ್ ಏನೆಲ್ಲ ಮಾಡಿದ್ದಾರೆ ಅಂತ ನೋಡುವ ಬನ್ನಿ. ಈಗ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಸ್ಟ್ ಡೆಸ್ಟಿನೇಷನ್ಗೆ ಪ್ರಯಾಣ ಶುರು ಮಾಡ್ತಿದ್ದೇವೆ. ಮೊದಲನೇ ಜಾಗ ಇವತ್ತು ಹೋಗ್ತಾ ಇರೋದು ಎಡಕಲ್ ಕೇವ್ಸ್. ಎಡಕಲ್ ಗುಹೆಯನ್ನು ಪಾರ್ಕಿಂಗ್ ಪ್ರದೇಶದಿಂದ ಸುಮಾರು 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮೂಲಕ ನಾವು ಹೋಗಬೇಕು. ಟ್ರೆಕ್ಕಿಂಗ್ ಶುರು ಮಾಡುವ ಜಾಗದಲ್ಲಿ ನಮಗೆ ಜ್ಯೂಸ್, ಮಸಾಲೆ ಮತ್ತೆ ಸ್ನಾಕ್ಸ್, ಹ್ಯಾಂಡಿಕ್ರಾಫ್ಟ್ ಐಟಮ್ಸ್ ಈ ತರ ಶಾಪ್ ಎಲ್ಲ ಸಿಗ್ತದೆ. ನಿಮ್ಗೆ ಏನಾದ್ರು ಶಾಪಿಂಗ್ ಮಾಡ್ಲಿಕ್ಕಿದ್ರೆ ತಗೊಂಡು ಹೋಗ್ಬೋದು. ಈ ಜಾಗ ಕಾಫಿ ತೋಟದಿಂದ ಆವೃತವಾಗಿದೆ. ನಮ್ಗೆ ಇಲ್ಲಿ 45 ಮಿನಿಟ್ಸ್ to 1 hour ಮೇಲೆ ಹತ್ಕೊಂಡು ಹೋಗ್ಲಿಕ್ಕೆ ಬೇಕು. ಇಲ್ಲಿ ಹತ್ಲಿಕ್ಕೆ 300 ಮೆಟ್ಲಿದೆ ಅಂತ ಹೇಳಿದ್ದಾರೆ, ಬಟ್ ಮೆಟ್ಲು ಇನ್ನೂ ಕಾಣಿಸ್ತಿಲ್ಲ. ಫುಲ್ ರೋಡ್ ತರಾನೇ ಇದೆ ನೋಡಿ. ಪ್ರದೀಪಣ್ಣ ಏನಾದ್ರು ಕಾಣಿಸ್ತಾ? ಯಾವ್ದೊಂದು ಮೂವಿ ಫೇಮಸ್ ಇದೆ ಇಲ್ಲಿ ಶೂಟ್ ಮಾಡಿರೋದು, ಹಳೆ ಮೂವಿ. ಮೂವಿ ಹೆಸರಲ್ಲ ಅದು. ಸೊ ಅಲ್ಲಿ ಆ ಮೂವಿ ಮಾಡಿರ್ತಾರೆ ಪಕ್ಕ.
ಎಡಕಲ್ ಕೇವ್ಸ್, ಎಡಕಲ್ ಗುಹೆಗಳು. ಇದು ಸುಮಾರು 4000 ಅಡಿಗಳಷ್ಟು ಎತ್ತರದಲ್ಲಿದೆ. 1890ರಲ್ಲಿ ಮಲಬಾರ್ ಜಿಲ್ಲೆಯ ಅಂದಿನ ಪೊಲೀಸ್ ವರಿಷ್ಠಾಧಿಕಾರಿ ಫ್ರೆಡ್ ಫಾವ್ಸೆಟ್ ಇವರಿದನ್ನು ಕಂಡುಹಿಡಿದದ್ದು. ವಯನಾಡಿನ ಕಾಫಿ ತೋಟವೊಂದರಲ್ಲಿ ನವಶಿಲಾಯುಗದ ಕೊಡಲಿ ಪತ್ತೆಯಾಗಿತ್ತು. ಇದರಿಂದ ಪ್ರೇರೇಪಿತರಾಗಿ ಅಂಬುಕಟ್ಟಿ ಮಲೆಯಲ್ಲಿ ಹುಡುಕಾಟ ನಡೆಸಿದಾಗ ಎಡಕಲ್ ಗುಡ್ಡದ ಗುಹೆ ಪತ್ತೆಯಾಗ್ತದೆ. ಕಲ್ಲಿನ ಗೋಡೆಗಳಲ್ಲಿ ಕ್ರಿಸ್ತಪೂರ್ವ 6000 ಹಿಂದಿನ ನವಶಿಲಾಯುಗಕ್ಕೆ ಸೇರಿದ ರೇಖಾಚಿತ್ರಗಳನ್ನು ನಾವು ನೋಡಬಹುದು. ಈ ಸ್ಥಳ ಮಾನವ ವಾಸಸ್ಥಳದ ಆರಂಭಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಏನಿದೆ ಅಂತ ಎಲ್ಲ ಮರ್ತಾಗಿದೆ. ಇವತ್ತು ನಾವು ನೋಡಿರ್ತಕ್ಕಂಥ ಜ್ಯುವೆಲ್ರಿ ಶೋ ತುಂಬಾ ಅದ್ಭುತವಾಗಿತ್ತು ಕಣ್ರಿ. ನಾವೆಲ್ಲ ಬೆಂಗಳೂರಿಂದ ಇಲ್ಲಿ ಬಂದಿದ್ದೀವಿ ವೈನಾಡ್ ನೋಡೋದಕ್ಕೆ. ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಕುಟುಂಬ ಸಮೇತವಾಗಿ ನಾವು ಬಹಳ ಎಂಜಾಯ್ ಮಾಡಿದೀವಿ. ಈ ಎಡಕಲ್ ಗುಡ್ಡದ ಕೇವಲ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಅನುಭವವನ್ನ ಈ ಬಿಡಿ ನೋಡಿ, ಫಸ್ಟ್ ನಾವು ರೋಡಲ್ಲೇ ನಡ್ಕೊಂಡು ಬಂದ್ವಿ. ಇವಾಗ ನೋಡಿ ಮೆಟ್ಲೆಲ್ಲ ಈ ತರ ಇದೆ. ಆಚೆ ಹಿಡ್ಕೊಳ್ಳಿಕ್ಕೆ ಉಂಟು, ಸೊ ಪರವಾಗಿಲ್ಲ. ಆಲ್ರೆಡಿ ಬಂದ್ವಿ ನೋಡಿ, ಟಾಪಿಗೆ ರೀಚ್ ಆದ್ವಿ. ಇಲ್ಲೆಲ್ಲ ನೀವು ನೋಡ್ಬೋದು, ನಾನು ಅವಾಗ್ಲೇ ಹೇಳಿದೆ ಅಲ್ಲ, ನವಶಿಲಾಯುಗದ ರೇಖಾಚಿತ್ರಗಳನ್ನು ಇಲ್ಲಿ ನೋಡ್ಬೋದು. Guys, I'm all.
ಬಾಟಲ್ ಇದ್ರೆ ಹಾಕೊಳ್ಳಿ. ಚೆನ್ನಾಗಿದೆ ಎಮ್ಮೆ. ಫುಲ್ ಒಳ್ಳೆದು ಹಾಫ್ ಫುಲ್. ಇದು ಮಲಯಾಳ രണ്ട് പീസ് എല്ലാവർക്കും വേണ്ടേ? ಇಲ್ಲ ಬೇಡ ಒಂದಕ್ಕೆ ಬೇಡ. രണ്ട് പൈനാപ്പിൾ ಪಾಯಸ ಯಾರಿಗಾರ ಬೇಕಾ? 50 ರೂಪಾಯಿ. ನಾ ಹೇಳ ಏನಂತ ಬೆಳ್ಳುಳ್ಳಿದು ಸರ್ ಬಾಂಬು ರೈಸ್ ಪಾಯಸಂ ಸರ್. ಸೊ ನಾವು ಎಡಕಲ್ ಗುಡ್ಡ ಹತ್ತಿ ಬಂದ್ವಿ. ಇನ್ನು ಮುಂದಿನ ನಮ್ಮ ನಿಲ್ದಾಣ ಫ್ಯಾಂಟಮ್ ರಾಕ್ಸ್. ಕೇರಳದ ವಯನಾಡ್ ಜಿಲ್ಲೆಯ ಅಂಬಲವಾಯಲ್ನಲ್ಲಿ ಇರುವ ಒಂದು ಪ್ರವಾಸಿ ತಾಣ ಇದು. ನಮ್ಮ ವೆಹಿಕಲ್ ನಾವು ಗುಡ್ಡದ ಮೇಲೆ ತಗೊಂಡು ಹೋಗ್ಬೋದು. ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಫ್ಯಾಂಟಮ್ ರಾಕ್ ಇದು ಒಂದು ನ್ಯಾಚುರಲ್ ರಾಕ್ ಫಾರ್ಮೇಶನ್. ಇದು ನೋಡ್ಲಿಕ್ಕೆ ಒಂಥರ ಮನುಷ್ಯನ ತಲೆ ತರ ಕಾಣಿಸ್ತದೆ. ಕರಪೂಜ ಅಡ್ವೆಂಚರ್ ಪಾರ್ಕ್ಗೆ. ಸೊ ಇಲ್ಲಿ ಏನೇನೆಲ್ಲ ಆಕ್ಟಿವಿಟೀಸ್ ಉಂಟು ಅಂತ ಆಲ್ರೆಡಿ ಹಾಕಿದ್ದೇನೆ ವಿತ್ ಪ್ರೈಸ್. ನಾವು ಫಸ್ಟ್ ಡೇ ವಯನಾಡಲ್ಲಿ ಜೈಂಟ್ ಸ್ವಿಂಗ್ ಜಿಪ್ ಲೈನ್ ಇದೆಲ್ಲ ಆಕ್ಟಿವಿಟೀಸ್ ಮಾಡಿದ್ವಿ. ಸೊ ಎಗೇನ್ ಅದನ್ನೇ ಇಲ್ಲಿ ಮಾಡೋದು ಬೇಡ ಅಂತ ಹೇಳಿ ಯಾವುದೇ ಆಕ್ಟಿವಿಟಿ ಟ್ರೈ ಮಾಡಲಿಲ್ಲ. ನೆಕ್ಸ್ಟ್ ನಾವು ಬಂದದ್ದು ಕರಪೂಜ ಡ್ಯಾಮ್ಗೆ. ಇದು ಕರಪೂಜ ಅಡ್ವೆಂಚರ್ ಪಾರ್ಕ್ ಇದ್ರೊಳಗಡೆನೇ ಇದೆ. ಇದಕ್ಕೆ ಸಪ್ರೇಟ್ ಎಂಟ್ರಿ ಫೀಸ್ ಇದೆ, 40 ರೂಪೀಸ್ ಪರ್ ಪರ್ಸನ್. ಇದು ಕರಪೂಜ ಅಡ್ವೆಂಚರ್ ಪಾರ್ಕ್ ಇದ್ರೊಳಗಡೆನೇ ಇದೆ.
ಸೊ ನೀವು ಅಡ್ವೆಂಚರ್ ಪಾರ್ಕಿಗೆ ಬಂದರೆ ಇದನ್ನು ವಿಸಿಟ್ ಮಾಡ್ಬೋದು. ಎಷ್ಟು ಕಾಲ ಮುಂದೆ ಮಾಡಬೇಕು ಸರ್ ರೆಸಾರ್ಟಿಗೆ ಹೋಗ್ಬೇಕು ಸರ್ ಪ್ಲೀಸ್ ಪ್ಲೀಸ್ ಪ್ಲೀಸ್. ರೆಡಿ ರೆಡಿ. ಫಸ್ಟ್ ಟೇಕ್ ಫಸ್ಟ್ ಟೇಕ್ ಫಸ್ಟ್ ಟೇಕ್ ಫಸ್ಟ್ ಟೇಕ್. ಕಣೆ ಬಲ್ಗಲ್ಲ ಅಲ್ಲ ಹಿಂಗೆ ತುದಿ ತುದಿ ನಿಲ್ಲಿಸ್ತೀರ ಮೊದಲೇ ಆಗ್ಲಾ ಇದೀನಿ ಸ್ವಲ್ಪ ಕಟ್ ಆಗ್ತಿದ್ದೀರಾ ಅದರ ವಿಚಾರ. ಸ್ವಲ್ಪ ಈ ಕಡೆ ಬನ್ನಿ. ಆನಂದ್ ಬೇಕಂತಿಲ್ಲ ಚೂರ್ ಮುಂದೆ ಬನ್ನಿ. ಒಂದ್ಸಲಿ ಮಾಡಿ ಅಲ್ಲ. ಅಪ್ಪು ಚೂರ್ ಮುಂದೆ ಬಾ. ಕೈ ಬಿಡಿ. ರೆಡಿ 1 2 3 ಸ್ಟಾರ್ಟ್. ಅದಕ್ಕೆ ನಾನ್ ಸ್ಟಾರ್ಟ್ ಆದ್ಮೇಲೆ 2 ಸೆಕೆಂಡ್ ನಿಂತ್ಕೊಳ್ಳಿ. ನಾನ್ ಸ್ಟಾರ್ಟ್ ಹೇಳಿದ್ಮೇಲೆ 2 ಸೆಕೆಂಡ್ ನಿಂತ್ಕೊಳ್ಳಿ. ಆಮೇಲೆ ಕಾಲ್ ಹಾಕಿ ಆಮೇಲೆ ಕೈಯಲ್ಲಿ ಹೊಡಿರಿ. ಕಾಲ ಅಂತ ಹೇಳು, ಕೈ ಅಂತ ಹೇಳು. 1 2 ಕಾಲು ಕೈ. 1 2 ಕಾಲು ಕೈ. ಹೋಗು ಹೋಗು ಹೋಗು.